ವಿಶ್ವಾಧಿಪತ್ಯಕ್ಕಾಗಿ ಭಾರತ ಹಾಗೂ ಸೌತ್ ಆಫ್ರಿಕಾ ತಂಡಗಳು ಸೆಣಸೋದಕ್ಕೆ ಮುಂದಾಗಿದೆ. ಇನ್ನೊಂದು ಕಡೆಗೆ ಟೀಂ ಇಂಡಿಯಾ ಗೆಲುವಿಗಾಗಿ ಪೂಜೆ, ಪ್ರಾರ್ಥನೆ, ಹೋಮ, ಹವನ ಎಂದಿನಂತೆ ಸಾಗ್ತಾ ಇದೆ. ರಾಜ್ಯಾದ್ಯಂತ ದೇವಾಲಯಗಳಲ್ಲಿ ಕ್ರಿಕೆಟ್ ಅಭಿಮಾನಿಗಳು ತಮ್ಮ ನೆಚ್ಚಿನ ತಂಡ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಹಲವು ಸೇವೆ ಸಂಕಲ್ಪಗಳನ್ನು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈಡ್ಗಾಯಿ ಹೊಡೆಯೋದ್ರ ಮೂಲಕ ಕೂಡ ಭಾರತದ ಗೆಲುವಿಗೆ ಅಭಿಮಾನಿಗಳು ಆಶಿಸ್ತಾ ಇದ್ದಾರೆ. ಕ್ರಿಕೆಟ್ ಅನ್ನೋದು ಎಮೋಷನ್, ರಿಲಿಜಿಯನ್ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದ್ದಾರೆ. ಪ್ರತಿ ಸಲ ಕೂಡ ಈ ತರ ಫೈನಲ್ ಪಂದ್ಯಗಳು ಅಂತ ಬಂದಾಗ ಕ್ರಿಕೆಟ್ ಅಭಿಮಾನಿಗಳು ಸೇವೆ ಮಾಡೋದು, ಸಂಕಲ್ಪ ಮಾಡೋದು ನೋಡ್ತಾ ಇದ್ದೀರಾ. ಈಡ್ಗಾಯಿ ಹೊಡೆದು ಸೇವೆಯನ್ನ, ಹರಕೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಗಾಳಿ ಆಂಜನೇಯ ದೇವಸ್ಥಾನದ ಹತ್ರ ಕಂಡು ಬಂದಂತಹ ದೃಶ್ಯ ಇದು. ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಎಲ್ಲರೂ ಕೂಡ ಎಲ್ಲರದು ಒಂದೇ ಮೋಟಿವ್, ನಮ್ಮ ಪ್ರಾರ್ಥನೆ ದೇವರಿಗೆ ಕೇಳಿಸಿ ಆ ವಿಶ್ವಕಪ್ಪನ್ನು ನಮಗೆ ಕರುಣಿಸಿ ಕೊಡಬೇಕು, ದಶಕಗಳಿಂದ ನಮಗಿರುವಂತಹ ಕಪ್ಪಿನ ಬರವನ್ನು ನೀಗಿಸಬೇಕು. ಹಾಗೆ ಚೋಕರ್ಸು ಅದು ಇದು ಅಂತ ನಮ್ಮನ್ನು ಕೆಲವರು ಅಂದರೆ ರಾಜಕೀಯವಾಗಿ ನಮ್ಮ ದೇಶವನ್ನು ಕಂಡ್ರೆ ಎಷ್ಟು ಜನರಿಗೆ ಆಗಲ್ವೋ, ಕ್ರಿಕೆಟ್ನಲ್ಲೂ ಜಲಸಿಗೋಸ್ಕರ ತುಂಬ ಜನರಿಗೆ ಆಗಲ್ಲ ನಮ್ಮ ದೇಶ. ಸೊ ಚೋಕರ್ಸ್ ಅಂತೆಲ್ಲ ಹಣೆಪಟ್ಟಿಯನ್ನು ನಮಗೆ ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ. ಕಳ್ಚನ ಅನ್ನೋದು ಪ್ರಯತ್ನ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಮಾರುತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ. ಮಾರುತಿ, RR ನಗರದಲ್ಲಿ ಕ್ರಿಕೆಟ್ ಅಭಿಮಾನಿಗಳ ಹಬ್ಬ ಜೋಶ್ ಯಾವ ರೀತಿ ಇದೆ? ಏನು ಹೇಳ್ತಾ ಇದ್ದಾರೆ ಅಭಿಮಾನಿಗಳು? ಯಾವ ಪ್ಲೇಯರ್ಸ್ ಮೇಲೆ ಹೆಚ್ಚಿನ ನಿರೀಕ್ಷೆ ಅಂತೆ? ಖಂಡಿತ ಮಮತಾ, ನೇರವಾಗಿ ಅವರನ್ನೇ ಮಾತಾಡಿಸ್ತಾ ಇರೋದ್ರ ಬಗ್ಗೆ ಕೇಳ್ತೇನೆ. ಇಲ್ಲಿ ಬ್ಯಾಡ್ಮಿಂಟನ್ ಟೂರ್ನಿಮೆಂಟ್ ನಡೀತಿತ್ತು, ಕ್ಲಬ್ಬಲ್ಲಿ ಬ್ಯಾಡ್ಮಿಂಟನ್ ಆಡ್ಕೊಂಡಿದ್ದೆ ಸರ್. ಕ್ರಿಕೆಟ್ ಆಡ್ತೀರಾ? ಇವತ್ತು ಫೈನಲ್ ಮ್ಯಾಚು, ಯಾರ ಮೇಲೆ ಹೆಚ್ಚು ನಿರೀಕ್ಷೆ ಇದೆ ಸರ್? ಆಬ್ವಿಯಸ್ಲಿ ಇಂಡಿಯಾ ಸರ್. ಯಾವ ಪ್ಲೇಯರ್ ನಿಮಗೆ ಫೇವರೇಟ್? ಇವತ್ತು ಯಾರು ಚೆನ್ನಾಗಿ ಆಡ್ತಾರೆ ಸರ್? ಯಾಕಂದ್ರೆ ಇಡೀ ಟೂರ್ನಿಮೆಂಟಲ್ಲಿ ಕೊಹ್ಲಿ ಫ್ಲಾಪ್ ಆಗಿದ್ರು, ರೋಹಿತ್ ಶರ್ಮಾ ಒಂದು ಮಾತಾಡ್ತಾರೆ ಫೈನಲ್ ಮ್ಯಾಚಲ್ಲಿ ಚೆನ್ನಾಗಿ ಆಡ್ತಾರೆ ಅಂತ. ಸೊ 100% ರೋಹಿತ್ ಶರ್ಮಾ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಅದು ಬಿಟ್ಟರೆ ರಿಷಬ್ ಪಂತ್ ಕಮ್ ಬ್ಯಾಕ್ ಇದೆಯಲ್ಲ, ಸೊ ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ. ಸರ್ ಏನು ಹೇಳ್ತೀರಾ? 2007 ವರ್ಲ್ಡ್ ಕಪ್ ಶುರು ಆದಾಗ T20 ಫಸ್ಟ್ ವರ್ಲ್ಡ್ ಕಪ್ ಗೆದ್ದಿದ್ದು, ಈಗ 24 ಮತ್ತೆ ಫೈನಲ್ಗೆ ಬಂದಿದ್ದೀವಿ ಸೌತ್ ಆಫ್ರಿಕಾ ಮೇಲೆ. ಎಷ್ಟು ಹೋಪ್ಸ್ ಇದೆ ಸರ್? ಸರ್ ಖಂಡಿತವಾಗ್ಲೂ ಇಂಡಿಯಾ ಗೆದ್ದೇ ಗೆಡುತ್ತೆ. ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದರೆ, ವಿರಾಟ್ ಕೊಹ್ಲಿ ಫಾರ್ಮಲ್ಲಿ ಇಲ್ಲ, ಈ ಮ್ಯಾಚಲ್ಲಿ ಅವ್ರು ಫಾರ್ಮಿಗೆ ಬಂದು ಆಡೇ ಆಡ್ತಾರೆ ಸರ್. ನಿಮ್ಗೆ ಯಾರು ಇಷ್ಟ ಮೇಡಮ್? ಸರ್, ಇದು ಬೌಲರ್ಸ್ ಟೂರ್ನಮೆಂಟ್ ಆಗಿದೆ, ಫುಲ್ ವರ್ಲ್ಡ್ ಕಪ್. ಸೊ ಇವತ್ತಿನ ಕೀ ಪ್ಲೇಯರ್ಸು ಬುಮ್ರಾ ಮತ್ತೆ ಕುಲ್ದೀಪ್ ಸರ್. ಅವರು ದೇ ವಿಲ್ ಬಿ ದ ಕೀ ಪ್ಲೇಯರ್ಸ್ ಅಂಡ್ ದೇ ವಿಲ್ ವಿನ್ ದ ಮ್ಯಾಚ್. ಸರ್ ನೀವೇನು ಹೇಳ್ತೀರಾ? ಈಗ ಬ್ಯಾಡ್ಮಿಂಟನ್ ಆಡ್ಕೊಂಡು ಈಚೆ ಬಂದ್ರಿ, ಕ್ರಿಕೆಟ್ ಬಗ್ಗೆ ಅಷ್ಟು ಒಲವಿದೆ, ಇವತ್ತು ಯಾರು ಗೆಲ್ತಾರೆ ಮತ್ತು ಯಾಕೆ ಇಂಡಿಯಾ ಗೆಲ್ಲಬೇಕು ಸರ್? ಇಂಡಿಯಾ ಗೆಲ್ಲುತ್ತೆ. ಯಾಕೆ ಗೆಲ್ಲಬೇಕು ಅಂದರೆ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಅವ್ರಿಗೋಸ್ಕರ ಆಡಬೇಕಾಗಿದೆ ಆ್ಯಕ್ಚುಲಾಗಿ. ಯಾಕೆಂದರೆ ಅವ್ರಿಗೆ ಮೋಸ್ಟ್ ಪ್ರಾಬಬ್ಲಿ ಇದೆ ಲಾಸ್ಟ್ ವರ್ಲ್ಡ್ ಕಪ್ ಆಗುತ್ತೆ. ಸೊ ಅವ್ರಿಗೋಸ್ಕರ ಇಂಡಿಯಾ ಗೆಲ್ಲುತ್ತೆ. ಬುಮ್ರಾ, ಕುಲ್ದೀಪ್ ಯಾದವ್ ಎಲ್ಲರೂ ಬೌಲಿಂಗಲ್ಲಿ ಹೆಲ್ಪ್ ಮಾಡ್ತಾರೆ, ಬ್ಯಾಟಿಂಗಲ್ಲಿ ರೋಹಿತ್ ಶರ್ಮಾ ಪಂತೆಲ್ಲ ಆಡ್ತಾರೆ. ಸರ್ ಇಂಡಿಯಾ ಈ ಟೂರ್ನಿಮೆಂಟಲ್ಲಿ ಕಂಪ್ಲೀಟ್ಲಿ ಡಾಮಿನೇಟ್ ಮಾಡ್ಕೊಂಡು ಬರ್ತಾ ಇದೆ, ಫೈನಲ್ಗೆ ಬಂದಿದೆ. ಎಷ್ಟು ಖುಷಿ ಇದೆ ಸರ್ ಇವತ್ತು ಫೈನಲ್ ಗೆಲ್ತೀವಿ ಅನ್ನೋ ಖುಷಿ ಇದೆ ಸರ್. 100% ಇಂಡಿಯಾ ಗೆಲ್ಲುತ್ತೆ. ಸೊ ವಿರಾಟ್ ಕೊಹ್ಲಿ 100 ಹೊಡಿತಾರೆ ಸರ್, ಡೆಫಿನೆಟ್ಲಿ. ಹೇಳಿ, ವಿರಾಟ್ ಕೊಹ್ಲಿ ಫ್ಯಾನು, ಇವತ್ತು ಫೈನಲ್ ಮ್ಯಾಚು ಸರ್ ತುಂಬಾ ಖುಷಿ ಆಗ್ತದೆ. ಮೋರ್ ದೆನ್ ಎನಿಥಿಂಗ್ ನಾನು ಅನ್ಕೊಳ್ಳೋದಂದ್ರೆ, ಇವ್ರು ಹೇಳ್ದಂಗೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಮೋಸ್ಟ್ಲಿ ಲಾಸ್ಟ್ T20 ವರ್ಲ್ಡ್ ಕಪ್ ಆಡ್ತಾ ಇರೋದು. ಸೊ ಅವ್ರು ಇನ್ಮೇಲೆ T20 ಟೀಮಲ್ಲಿ ಇರೋದಲ್ಲ, ಚೆನ್ನಾಗಿ ಆಡಬೇಕು. ಪ್ಲಸ್ ಡ್ರಾವಿಡ್ ಗಾಡಿ, ಟೀಮ್ ಗಾಡಿ ಅನ್ನೋದಕ್ಕಿಂತ ಜಾಸ್ತಿ ಇಂಡಿಯನ್ಸ್ಗೆ ಆಡಬೇಕು. ವೇಟಿಂಗ್ ಫ್ರಮ್ 2013 ಒಂದು ICC ವರ್ಲ್ಡ್ ಕಪ್, ICC ಟೂರ್ನಮೆಂಟ್ ಟ್ರೋಫಿ ಸಿಗಲಿ ಅಂತ. ಸೊ ಅದು ಸಿಗಬೇಕು ಅಂತ ಆಸೆ. ಬೌಲರ್ಸ್ ಗೇಮ್ ಕೂಡ ಇವತ್ತು, ಯಾಕಂದರೆ ಇಂಡಿಯಾ ಪ್ರತಿ ಮ್ಯಾಚ್ ಗೆಲ್ಲೋದಕ್ಕೂ ಬೌಲರ್ಸ್ ತುಂಬ ಪಾತ್ರ ವಹಿಸ್ತಿದ್ದಾರೆ. ಬ್ಯಾಟ್ಸ್ಮನ್ಸ್ ವಿನ್ಸ್ ಯು ಗೇಮ್ ಸರ್, ಬೌಲರ್ಸ್ ವಿನ್ಸ್ ದ ಟೂರ್ನಮೆಂಟ್. ಯಾವತ್ತು ನಾವು ಬೌಲರ್ಸ್ ಇಲ್ದೇ ಸೋತಿರೋದು. ಸೊ ಬೌಲರ್ಸ್ ಈ ಸರಿ ಚೆನ್ನಾಗಿದ್ದಾರೆ. ಸೌತ್ ಆಫ್ರಿಕಾದಲ್ಲೂ ಬೌಲರ್ಸ್ ಚೆನ್ನಾಗಿದ್ದಾರೆ. ಸೊ ಬೌಲರ್ಸ್ ಇಂದಾನೆ ಗೇಮ್ ವಿನ್ ಆಗಬೇಕು ಈ ಸರಿ. ನೀವು ಹೇಳ್ತೀರಾ ಮೇಡಮ್ ಇಂಡಿಯಾ ಫೈನಲ್ಸ್? ಹೇಳ್ಬಿಟ್ಟಿದ್ದಾರೆ ಸರ್, ಇವ್ರಿಗೆ ಜಾಸ್ತಿ ಇಂಟ್ರೆಸ್ಟ್. ಸರ್ ಆಯ್ತಿದ್ದೀರಾ? ಮ್ಯಾಚ್ ಇನ್ನೇನು 2 ಶುರು ಆಗುತ್ತೆ. ಸೂಪರ್ ಸರ್. ಆಕ್ಚುಲಿ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ಕಂಪ್ಲೀಟ್ ಟೀಮ್ ಎಫರ್ಟ್ ಇದೆ. ಎಲ್ಲರೂ ಆಡ್ತಿದ್ದಾರೆ. ಬೌಲರ್ಸು ತುಂಬ ಚೆನ್ನಾಗಿ ಮಾಡ್ತಾರೆ ಬೌಲಿಂಗು, ಈವನ್ ಬ್ಯಾಟ್ಸ್ಮನ್ಗಳು ಅಷ್ಟೇ. ಈಚ್ ಅಂಡ್ ಎವ್ರಿ ಒನ್ ದೇ ಆರ್ ಡೂಯಿಂಗ್ ದರ್ ಬೆಸ್ಟ್. ಡೆಫಿನೆಟ್ಲಿ ನಮ್ಮ ನೇಷನ್ ಗೆಲ್ಲಬೇಕಷ್ಟೇ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ. ಒಟ್ಟಿನಲ್ಲಿ ಈಗ ಗಮನಿಸ್ತಾ ಇದ್ರೆ ಕ್ರಿಕೆಟ್ ಅಭಿಮಾನಿಗಳ ಎಕ್ಸೈಟ್ಮೆಂಟ್ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ. ಇನ್ನೊಂದು ವಿಚಾರ ಭೂಮಿಕಾ, ಈಗ ವಿರಾಟ್ ಕೊಹ್ಲಿನ ಫ್ಲಾಪ್ ಶೋ ಅಂತ ಎಲ್ಲರೂ ಹೇಳ್ತಾರೆ. ಬಟ್ 2014 ವರ್ಲ್ಡ್ ಕಪ್ ನಾಕ್ಔಟ್ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧನೇ 72+ ರನ್ಸ್ ಅವರಿಂದ ಬಂದಿತ್ತು. ಸೊ ಆಲ್ಮೋಸ್ಟ್ ನೀವು ಈ ಫೈನಲ್ ಮ್ಯಾಚ್ ನೋಡ್ದೇನೆ ಅವ್ರನ್ನ ಫ್ಲಾಪ್ ಶೋ ಅಂತ ಕರೆಯೋದು ಎಷ್ಟು ಸರಿ ಅಂತ? ಖಂಡಿತವಾಗ್ಲೂ ತಪ್ಪಾಗುತ್ತೆ. ಯಾಕಂದ್ರೆ ಇವತ್ತು ವಿರಾಟ್ ಕೊಹ್ಲಿ ಟೀಮಲ್ಲಿ ಇಲ್ಲ ಅಂದ್ರೆ ಮೋಸ್ಟ್ಲಿ ಒಂದು ಸ್ವಲ್ಪ ಜನ ಬೇಜಾರು ಮಾಡ್ಕೋಬಹುದೇನೋ, ವಿರಾಟ್ ಕೊಹ್ಲಿ ಇಲ್ಲ ಅನ್ನೋದು. ಇವತ್ತೇನಾದ್ರು ಒಬ್ಬ ಸ್ಟಾರ್ ಪ್ಲೇಯರ್ ಅಂತ ಇರೋದೇ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿಗೋಸ್ಕರ ಸ್ಟೇಡಿಯಂ ಹೋಗೋರು ತುಂಬಾ ಜನ ಇದ್ದಾರೆ. ಇವತ್ತು ನೀವು ಸುಮ್ಮನೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗಿ ಅಲ್ಲಿ ಜೆರ್ಸಿ ಸೇಲ್ ಮಾಡ್ತಾ ಇರ್ತಾರೆ.
ಅಲ್ಲಿ ಇರೋದೇ ಬರೀ 18 ವಿರಾಟ್ ಕೊಹ್ಲಿ ಜರ್ಸಿ ಬಿಟ್ರೆ ಬೇರೆಯವ್ರ ಜರ್ಸಿಗಳು ತುಂಬಾ ಕಮ್ಮಿ ಇರ್ತವೆ. ಸೊ ಹಂಗಿದ್ದಾಗ ನಾವು ಫ್ಲಾಪ್ ಶೋ ಅಂತ ಹೇಳೋದು ತುಂಬಾ ತಪ್ಪಾಗುತ್ತೆ. ಹೌದು, ಈ ಸಲ ಈ T20 ವರ್ಲ್ಡ್ ಕಪ್ ಅಲ್ಲಿ ಏನಿದೆ ಬಿಗ್ ಸ್ಕೋರ್ ಬಂದಿಲ್ಲ. ಸೊ 7 ಇನ್ನಿಂಗ್ಸ್ ಅಲ್ಲಿ ಬರೀ 81 ರನ್ಸ್ ಹೊಡೆದಿರೋದಷ್ಟೇ. ಹಂಗಂತ ಹೇಳಿ ಅವ್ರನ್ನ ಫ್ಲಾಪ್ ಶೋ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ತಪ್ಪಾಗುತ್ತೆ ಅಂತಾನೆ ಹೇಳ್ಬೋದು. ಸರ್, ಈಗ ಚೋಕರ್ಸ್ ಅನ್ನೋ ಹಣೆಪಟ್ಟಿ ಬಗ್ಗೆ ವ್ಯಾಪಕ ಡಿಸ್ಕಷನ್ ಸೋಷಿಯಲ್ ಮೀಡಿಯಾದಲ್ಲಿ. ಫಾರ್ ಎವರ್ ಚೋಕರ್ಸ್ ಸೌತ್ ಆಫ್ರಿಕಾ, 10 ವರ್ಷದಿಂದ ಚೋಕರ್ಸ್ ಪಟ್ಟವನ್ನು ಅಲಂಕರಿಸಿರೋದು ಇಂಡಿಯಾ ಅಂತ. ಸೊ ಏನ್ ಹೇಳ್ತೀರಾ, ಚೋಕರ್ಸ್ ಮ್ಯಾಚ್ ಇದು ಅಂತ ಬೇರೆ ಕೆಲಸ ಇಲ್ದೇ ಇರೋರು ಮಾಡಿರ್ಬೇಕಾಗತ್ತೆ ಆ ಥರದಲ್ಲ. ಸಿ ವೆನ್ ಗೇಮ್ ಅಂತ ಬಂದಾಗ ಆ ಒಂದು ಪರ್ಟಿಕ್ಯುಲರ್ 2 hours to 2 hours ಹೆಂಗ್ ಆಡ್ತೀವಿ ಅನ್ನೋದು ಮೇಜರ್ ಆಗುತ್ತೆ. ಸಿ ಅಬ್ಸಲ್ಯೂಟ್ಲಿ ಇವ್ರು ಹೇಳ್ದಂಗೆ ಇವಾಗ ವಿರಾಟ್ ಕೊಹ್ಲಿ ಬಗ್ಗೆ ಹೇಳಕ್ಕಾದ್ರೆ ವಿರಾಟ್ ಕೊಹ್ಲಿ ಚೋಕರ್ಸ್ ಅಂತ ಕರೆಯಕ್ಕಾಗತ್ತೆ ಇವಾಗ? ಇಲ್ಲ ಅಲ್ವಲ್ಲ. RCBಗೆ ಹೈಯೆಸ್ಟ್ ರನ್ ಸ್ಕೋರರ್, IPL ನಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ವಿರಾಟ್ ಕೊಹ್ಲಿ. ಸೊ ಅವ್ರು ಸುರೇಶ್ ಹೇಳ್ದಂಗೆ ಯು ನೆವರ್ ನೋ ದ ಫಿಟ್ನೆಸ್ ವಾಟ್ ವಿರಾಟ್ ಕೊಹ್ಲಿ ಕ್ಯಾರೀಸ್. ಇವಾಗ ಇನ್ನ 2 ವರ್ಷ ಆಡಿದ್ರು ಈ ನೋ ಡೌಟ್ ಏನಂತಾರೆ ಆಡ್ಲೇಬೇಕಾಗತ್ತೆ. ಯಾಕೆಂದ್ರೆ ಅವರಿಂದ ಎಕ್ಸ್ಪೆಕ್ಟೇಷನ್ ಹಂಗೆ ಇರುತ್ತೆ. ಇವಾಗಲೇ ಕೇಳಿದ್ರು 3ನೇ ಡೌನ್ ಹೋಗ್ಬೋದಾಗಿತ್ತು, ಇನ್ನು ನಂಬರ್ 3 ಆಡ್ಬೋದಾಗಿತ್ತು, ಜಸ್ಟ್ 1 ಹಾಕೋಬೋದಾಗಿತ್ತು ಅಂತ. ಬಟ್ ಸಿ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಅವ್ರದ್ದೊಂದು ಪ್ಲಾನ್ ಇರುತ್ತೆ. ಇದ್ರೆ ನನಗೆ ಸಾಕು, ನೀನು ನನಗೆ 3 ಅವರ್ ಆಡಿದ್ರು ಸಾಕು ಅಂತ ಹೇಳಿರೋ ಒಂದು ಇನ್ಸಿಡೆನ್ಸಸ್ ಇರುತ್ತೆ. ವಿರಾಟ್ ಕೊಹ್ಲಿಯಿಂದ ನೀನು 3 hours ಆಡೋ ಸಾಕು, 4 hours ಆಡೋ ಸಾಕು, 5 hours ಆಡೋ ಸಾಕು ಅಂತ ಹೇಳಿರುತ್ತೆ. ರೋಹಿತ್ ಶರ್ಮಾ ಹೇಳಿದ್ರು ವಾಟ್ ಕ್ಲಾಸ್ ಹಿ ಕ್ಯಾರೀಸ್, ನೋಬಡಿ ಕ್ಯಾನ್ ಎಕ್ಸ್ಪೆಕ್ಟ್ ಎ ಫೇಲ್ಯೂರ್ ಫ್ರಮ್ ಹಿಮ್, ಹಿ ಈಸ್ ಆಲ್ವೇಸ್ ಎ ಕ್ಲಾಸ್ ಆನ್ ದ ಫೀಲ್ಡ್ ಅಂತ ಹೇಳಿದ್ದಾರೆ. ಸೊ ಕ್ಲಾಸ್ ಈಸ್ ಆಲ್ವೇಸ್ ಎ ಪರ್ಮನೆಂಟ್, ದಿಸ್ ಟೆಂಪರವರಿ ಈಸ್ ಓನ್ಲಿ ದ ಏನಂತಾರೆ ಫಾರ್ಮ್. ಸೊ ಅವ್ರು 4 over ಆಡಿದ್ರು ಸಾಕು, ದಿ ಅಮೌಂಟ್ ಆಫ್ ಪ್ರೆಷರ್ ಹಿ ಕ್ಯಾನ್ ಟೇಕ್ ಔಟ್ ಫ್ರಮ್ ದಿ ಅಪೋನೆಂಟ್ಸ್ ಇದಿದೆಯಲ್ಲ, ಅದು ಇಸ್ ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಚೋಕಸ್ ಅನ್ನೋ ಮೀನಿಂಗೇ ಅದಕ್ಕೆ ಅರ್ಥನೇ ಇಲ್ಲ. ಯಾಕಂದ್ರೆ ಇವತ್ತಿನ ದಿನ ಹೆಂಗ್ ಆಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಫಸ್ಟ್ ಫೈನಲ್ಸ್ ಫಾರ್ ಸೌತ್ ಆಫ್ರಿಕಾ ಅವ್ರಿಗೆ ಮೋರ್ ಪ್ರೆಷರ್ ದ್ಯಾನ್ ಇಂಡಿಯಾ. ಸೊ ನಾವು 10 ವರ್ಷ ಹೆಂಗ್ ಆಡಿದ್ವಿ ಅಂತ, 10 ವರ್ಷದ ಒಬ್ಬರೇ ಇದ್ದಿದ್ದು. ಲಾಸ್ಟ್ ಟೈಮ್ ನಾವು 2007 ಅಲ್ಲಿ ಗೆದ್ದಾಗ ರೋಹಿತ್ ಶರ್ಮಾ ಒಬ್ಬರೇ ಇದ್ದಿದ್ದು ನಮ್ಮ ಇದರ ಟೀಮ್. ಸೊ ಟೋಟಲಿ ಡಿಫ್ರೆಂಟ್ ಟೀಮ್ ಇದೆ, ಡಿಫ್ರೆಂಟ್ ಮೈಂಡ್ ಸೆಟ್, ಡಿಫ್ರೆಂಟ್ ಟೀಮ್, ಡಿಫ್ರೆಂಟ್ ಆಲ್ ಟುಗೆದರ್. ಸೊ ಲೆಟ್ಸ್ ಸಿ ಹೌ ಇಫ್ ದೇ ಪ್ಲೇ. ಓಕೆ ರಕ್ಷಿತಾ, ಈಗ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈಗ ಕ್ರಿಕೆಟ್ ನೋಡೋರು ಹೇಳುವಂತಹ ವಿಚಾರ, ನಮಗೆ ಈ ಮ್ಯಾಚ್ನಲ್ಲಿ ಇವ್ರು ಆಡ್ತಾರೆ, ಇವ್ರು ಕ್ಲಿಕ್ ಆಗಬೇಕು ಅಂತ ಆಸೆ ಇರುತ್ತೆ, ಬಟ್ ಅವ್ರು ಆಗ್ತಾ ಇಲ್ಲ. ಶಿವಮ್ ದೂಬೆ ಫಾರ್ ಎಕ್ಸಾಂಪಲ್, ಅಥವಾ ವಿರಾಟ್ ಕೊಹ್ಲಿ ಬಗ್ಗೆ ಹೇಳ್ತಾರೆ ಎಲ್ಲರೂ. ಎಲ್ಲರಿಗೂ ಕೊಹ್ಲಿ ಕಾನ್ಸಂಟ್ರೇಷನ್ ಇರಲಿ ನನ್ನ ಪ್ರಕಾರ. ಮಿಕ್ಕಿದವರೆಲ್ಲ ಚೆನ್ನಾಗಿ ಆಡ್ತಾರೆ, ಯಾಕಂದ್ರೆ ಕೊಹ್ಲಿ ಮೇಲೆ ಯಾಕಂದ್ರೆ ಸಚಿನ್ ಮೇಲೆ ಹೋಗೋರು ಎಲ್ಲರೂ, ಮಿಕ್ಕಿದವ್ರನ್ನ ಬಿಟ್ಬಿಡೋರು. ಈಗ ಹೆಂಗೇನೆ ರೋಹಿತ್ ಶರ್ಮಾ ಮರ್ತ್ಬಿಟ್ರು ಅವರು. ಲಾಸ್ಟ್ ಟೈಮ್ ಬಂದು ರೋಹಿತ್ ಶರ್ಮಾ ಚೆನ್ನಾಗಿ ಆಟ ಆಡಿದ್ರು, ಸೂರ್ಯಕುಮಾರ್ ಯಾದವ್ ಚೆನ್ನಾಗಿ ಆಡಿದ್ರು, ಮಿಕ್ಕಿದ ಎಲ್ಲಾ ಪ್ಲೇಯರ್ಸ್ ಚೆನ್ನಾಗಿ ಆಡಿದ್ರು. ಕೊಹ್ಲಿ ಮೇಲೆ ಕಾನ್ಸಂಟ್ರೇಷನ್. ಸೊ ನಮ್ಗೆ ಏನಂತ ಅವ್ರು ಚೆನ್ನಾಗಿ ಆಡಿದ್ರು, ಅವ್ರು ಎಫರ್ಟ್ ಕೊಡ್ತಾರೆ ಮೇಡಮ್, ಅವ್ರು ಇಂಟರ್ನ್ಯಾಷನಲ್ ಇದು. ಆಮೇಲೆ ವಿರಾಟ್ ಕೊಹ್ಲಿದು ಅವ್ರು ಏನು ಮಾತಾಡೋದೇ ಬೇಕಾಗಿಲ್ಲ, ಪ್ರೂವ್ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಸೊ ಅವ್ರ ಆಟ ಅವ್ರು ಆಡೇ ಆಡ್ತಾರೆ. ಸೊ 11 ಜನ ಚೆನ್ನಾಗಿ ಆಡ್ಬೇಕು, 11 ಜನ ಆಡೇ ಆಡ್ತಾರೆ. ಸೊ ಅವ್ರ ಕಾನ್ಸಂಟ್ರೇಷನ್ ಕೊಹ್ಲಿ ಮೇಲೆ ಹೋಗುತ್ತೆ, ಇನ್ನು ಮಿಕ್ಕಿದವರೆಲ್ಲ ಚೆನ್ನಾಗಿ ಆಡ್ಕೊಂಡ್ ಬರ್ತಾರೆ. ಬಟ್ ಒಳ್ಳೆ ಸ್ಪಾಟ್ ಇರುತ್ತೆ ಮೇಡಮ್. ಆಕ್ಚುಲಿ ಅವ್ರಿಗೆ ಪಾಪ ಹಣೆ ಬರ ಸರಿ ಇಲ್ಲ ಸೌತ್ ಆಫ್ರಿಕಾಗೆ. ಇದೇ ತರ ಆಕ್ಚುಲಿ ಅವ್ರು 92 ಅಲ್ಲಿ ಗೆದ್ಬಿಡಿದ್ರು ಮ್ಯಾಚ್. ಆಲ್ಮೋಸ್ಟ್ 5 overs 43 ರನ್ಸ್ ಬರಬೇಕಾಯ್ತು, ಮಳೆ ಬಂದ್ಬಿಡ್ತು. ಆಮೇಲೆ 23 ರನ್ಸ್ 12 balls ಬೇಕಾಗಿತ್ತು, ಮತ್ತೆ ಮಳೆ ಬಂತು, 1 ball 23 ರನ್ಸ್ ಆಗ್ಬಿಡ್ತು. ಅವ್ರ ಹಣೆ ಬರ ಸರಿ ಇಲ್ಲ ಅವ್ರಿಗೆ ಪಾಪ. ಬಟ್ ಫೈಟ್ ಕೊಡೋಂತ ಕೇಪಬಿಲಿಟಿ ಇರೋ ಟೀಮು. ಒಳ್ಳೆ ಮ್ಯಾಚ್ ಇರುತ್ತೆ ಇವತ್ತು. ಆಕ್ಚುಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಒಳ್ಳೆ ಮ್ಯಾಚ್ ಅಂತ ಖಂಡಿತವಾಗ್ಲೂ ಹೈ ಸ್ಕೋರಿಂಗ್, ಒಳ್ಳೆ ಬೆಸ್ಟ್ ಮ್ಯಾಚ್ ಬರುತ್ತೆ. ಬೆಸ್ಟ್ ಮ್ಯಾಚ್ ದುಬೈ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವರು ಬೇಸಿಕಲಿ ಸೆಕೆಂಡ್ ಹೈಯೆಸ್ಟ್ ಥರ್ಡ್ ಹೈಯೆಸ್ಟ್ ರನ್ ಸ್ಕೋರರ್ ಫಾರ್ CSK ಅವರು. ಸೊ ಹಾಗಾಗಿ ಅವ್ರನ್ನ ಆಲ್ರೌಂಡರ್ ಪಟ್ಟಿನಲ್ಲಿ ತಗೊಂಡಿರೋದು. ಬೌಲಿಂಗ್ ಇನ್ನೂ ಒಂದೇ ಒಂದು ಮ್ಯಾಚ್ ಮಾಡಿರೋದ್ರಿಂದ ಆಲ್ರೌಂಡರ್ಲಿ ಮೇ ಬಿ ನಾಟ್ ದಟ್ ಸಕ್ಸಸ್ಫುಲ್, ಬಿಕಾಸ್ ಅದನ್ನ ಅಟ್ಲೀಸ್ಟ್ ನಮ್ಮ ಅಕ್ಷರ್ ಪಟೇಲ್ ಇಸ್ ಸ್ವಲ್ಪ ಮ್ಯಾನೇಜ್ ಮಾಡ್ತದಲ್ಲ ಅದರಿಂದ. ಸೊ ಬಟ್ ರಿಂಕು ಸಿಂಗ್ ಹಾಕೋಬೇಕು ಅಂತಾನೂ ಪ್ರೆಷರ್ ಇತ್ತು. ಬಟ್ ಸ್ಟಿಲ್ ವಿನ್ನಿಂಗ್ ಟೀಮ್ ಇಸ್ ಆಲ್ವೇಸ್ ಎ ಬೆಸ್ಟ್ ಟೀಮ್ ಅಂತ ಹಾಕೊಂಡು. ಬಟ್ ಯು ನೆವರ್ ನೋ, ಕೊಹ್ಲಿ ಅಂಡ್ ಡುಬೆ ಕ್ಲಿಕ್ ಆದ್ರೆ ಮ್ಯಾಚ್ ವಿಲ್ ಬಿ ಅವರೇ ಕೊಟ್ಬಿಡ್ತಾರೆ ಕಪ್. ಆಕ್ಚುಲಿ ಹೌದು ಮೇಡಮ್. ಕೊಹ್ಲಿ ಏನಾರು ಕ್ಲಿಕ್ ಆಗ್ಬಿಡ್ತಂದ್ರೆ ಆಲ್ಮೋಸ್ಟ್ 200 ರೀಚ್ ಆಗ್ಬಿಟ್ರೆ, ಅವ್ನು ಫೈರ್ ಆದ್ರೆ ಅವ್ರು ಎದುರ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಕೊಹ್ಲಿ ಅಟ್ಯಾಕಿಂಗ್ ಬೇರೆ ಅಲ್ವಾ. ಸೊ ಅವ್ರ ಒಂಥರ ಟಗರು ತರ ಅಟ್ಯಾಕಿಂಗ್ ಇಂಟೆನ್ಷನ್ ಬೇರೆ ಅವ್ರದ್ದು ಅಂತ ಏನು ಮ್ಯಾಚ್ ಆಗಕ್ಕಾಗಲ್ಲ. ಓಕೆ ಸುರೇಶ್ ಸರ್, ಇದ್ರ ಜೊತೆಗೆ ಈಗ ಈ IPL ಮ್ಯಾಚ್ಗಳು ಬಹಳ ಜನ ಹೇಳ್ತಾ ಇದ್ದು, IPL ಮ್ಯಾಚ್ಗಳು ಸೌತ್ ಆಫ್ರಿಕಾ ಪ್ಲೇಯರ್ಸ್ಗೆ ಬೋನ್ ರೀತಿ ಇದೆ, ವರವಾಗಿದೆ ಅಂತ. ಯಾಕಂದ್ರೆ ಸನ್ರೈಸರ್ಸ್ ಹೈದರಾಬಾದ್ ನಲ್ಲಿ ಬಹುತೇಕ ಆಫ್ರಿಕನ್ ಪ್ಲೇಯರ್ಸ್ ಜಾಸ್ತಿ ಇದ್ದಿದ್ದು, ಮತ್ತೆ ಬೇರೆ ಬೇರೆ ಟೀಮ್ ನಲ್ಲೂ ಕೂಡ ಸೌತ್ ಆಫ್ರಿಕನ್ ಪ್ಲೇಯರ್ಸ್ ಜಾಸ್ತಿ ಇದ್ರಿಂದ ಇಲ್ಲಿ ಆಡಿದ ಅಡ್ವಾಂಟೇಜು, ಆಡೆಡ್ ಅಡ್ವಾಂಟೇಜು ಅವರಿಗೆ ಈ T20 ಅಲ್ಲಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ಯುವರ್ ಒಪಿನಿಯನ್ ಆನ್ ದಟ್? ಖಂಡಿತವಾಗ್ಲೂ ಮೇಡಮ್, ಇವತ್ತು ಈ ಪ್ರಪಂಚದಲ್ಲಿ ಕ್ರಿಕೆಟ್ ಆಡೋ ಯಾವ ತಂಡದ ಆಟಗಾರರು ಕೂಡ ಹಾತೊರಿತಾ ಇರ್ತಾನೆ.
ಇಲ್ಲ ಬಿಗ್ ಬ್ಯಾಶಲ್ಲಿ ಆಡಬೇಕು ಅಂತ, ಇಲ್ಲ IPL ಅಲ್ಲಿ ಆಡಬೇಕು ಅಂತ, ಇಲ್ಲ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಅಂತ ಆಡಬೇಕು ಅಂತ, ಇಲ್ಲ ಇಂಗ್ಲೆಂಡಲ್ಲಿ ಪ್ರೀಮಿಯರ್ ಲೀಗ್ಗಳನ್ನ ಆಡಬೇಕು. ಎಷ್ಟೊಂದು ಚುಟುಕ ಪಂದ್ಯಾವಳಿಗಳು ಬೇಕಷ್ಟಿದೆ. ಇಂಗ್ಲೆಂಡಿಗೆ ಹೋದರೆ ನೀವು 100 ಬಾಲ್ಗಳ ಒಂದು ಪಂದ್ಯ ಇದೆ. ಸೊ ಹಾಗಾಗಿ ಇವತ್ತು ಯಾವುದೇ ಕ್ರಿಕೆಟರು ಅವನು ಪ್ರೊಫೆಷನಲ್ ಆದರೆ ಪ್ರಪಂಚದಾದ್ಯಂತ ಸಾಕಷ್ಟು ಅವನಿಗೆ ಅನುಭವ ಬರಲಿಕ್ಕೆ ಸಾಕಷ್ಟು ಪಂದ್ಯಾಟಗಳಿದೆ. ಸೊ ಹಾಗಾಗಿ ಇವತ್ತು ನೀವು ಹೇಳ್ಬಹುದು ಏನಂದ್ರೆ ಕೆಲವೇ ತಂಡಗಳಲ್ಲಿ ಅವರಿಗೆಲ್ಲ IPL ಅನುಭವ ಇತ್ತು, ಇವತ್ತು ಕೆಲವು ತಂಡಕ್ಕಿಲ್ಲ ಅಂತಲ್ಲ. ಅದೇ ರೀತಿ ಸೌತ್ ಆಫ್ರಿಕಾದಲ್ಲೂ ಕೂಡ ಇವತ್ತು IPL ಅನ್ನು ಆಡದ ಅನುಭವ ಇದೆ. ಹಾಗಂತ ಮಾತ್ರಕ್ಕೆ ಈ ಒಂದು ಪಂದ್ಯಾವಳಿ IPL ಅಥವಾ ಬೇರೆ ಪ್ರೀಮಿಯರ್ ಲೀಗ್ಗಳ ಆಡಿದಕ್ಕಿಂತ ಹೊರತಾಗಿರುತ್ತೆ. ಕಾರಣ ಇಷ್ಟೇ, ನೀವು ಆಡ್ತಾ ಇರೋದು ಯಾವುದೋ ಒಂದು ಬ್ಯಾಟಿಂಗ್ ಪಿಚ್ನಲ್ಲ, ಕೆನ್ಸಿಂಗ್ಟನ್ ಓವಲ್ನಲ್ಲಿ ವೆಸ್ಟ್ ಇಂಡೀಸ್ ಪಿಚ್ಗಳು ಯಾವತ್ತೂ ಕೂಡ ಫಾಸ್ಟ್ ಬೌಲರ್ಸ್ಗೆ ಹೆಲ್ಪ್ ಆಗಿ ಬಂದಿದೆ. ಆದರೆ ಕಳೆದ 2-3 ವರ್ಷದಲ್ಲಿ ಕೆನ್ಸಿಂಗ್ಟನ್ ಓವಲ್ ಬಾರ್ಬೆಡೋಸ್ನಲ್ಲಿ ಮಾತ್ರ 200-220 ರನ್ಗಳನ್ನು ಹೊಡೆದಂತಹ ನಿದರ್ಶನಗಳು ಇರೋದ್ರಿಂದ ಇಲ್ಲಿ IPL ಅನುಭವ ಅಥವಾ IPL ಅನುಭವ ಇಲ್ಲವೋ ಅದು ಯಾವುದೂ ಬರೋದೇ ಇಲ್ಲ. ಯಾಕೆಂದರೆ ನೀವಿಲ್ಲಿ ನೀವು ಆಟ ಆಡ್ತಾ ಇರೋದು ನಿಮ್ಮ ರಾಷ್ಟ್ರಕ್ಕಾಗಿ, ನಿಮ್ಮ ರಾಷ್ಟ್ರದ ಪ್ರಶಸ್ತಿಗೆ, ಅಂದರೆ ವಿಶ್ವಕಪ್ಪನ್ನು ಗೆಲ್ಲಲಿಕ್ಕೆ ನೀವು ಆಡ್ತಾ ಇದ್ದೀರಿ. ಹಾಗಾಗಿ ಅನುಭವಗಳು ಅವಕ್ಕೆ ಜೊತೆಯಾಗಿ ಇರುತ್ತೆ. ಆದರೆ ದಿಸ್ ಇಸ್ ಅ ವೆರಿ ಬಿಗ್ ಪ್ಲಾಟ್ಫಾರ್ಮ್. ವೆದರ್ ಯು ಹ್ಯಾವ್ ಪ್ಲೇಡ್ IPL, ವೆದರ್ ಯು ಹ್ಯಾವ್ ನಾಟ್ ಪ್ಲೇಡ್ IPL, ಡಸಂಟ್ ಮ್ಯಾಟರ್. ಯು ಆರ್ ಪ್ಲೇಯಿಂಗ್ ಫಾರ್ ಯುವರ್ ಕಂಟ್ರಿ ಅನ್ನೋದು ಬಹಳ ಮುಖ್ಯವಾಗೋಗುತ್ತೆ ಮೇಡಮ್. ಓಕೆ, ವೆಲ್ ಸೆಡ್ ಸರ್. ಸೊ ಏನು ಸ್ಕೋರ್ ಅನ್ನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀರಾ ಫೈನಲ್ ಆಗಿ? ಏನು ಮ್ಯಾಚ್ ಅಲ್ಲಿ ಏನು ಸ್ಕೋರ್? 220 ಬೇಕೇ ಬೇಕು. ಯಾಕಂದ್ರೆ ಸ್ಪೆಷಲಿ ಆ ಸ್ಟೇಡಿಯಂ ಅಲ್ಲಿ ಖಂಡಿತವಾಗ್ಲೂ 220 ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಆ ಸ್ಟೇಡಿಯಂ ಅಲ್ಲಿ ಲಾಸ್ಟ್ ಟೈಮ್ ಹೇಳ್ದಂಗೆ ಆಸ್ಟ್ರೇಲಿಯಾ 201 ಮಾಡಿದ್ದಾರೆ ಅಂಡ್ ಆ ಪಿಚ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಬರುವಂತಹ ಪಿಚ್ ಅದು. ಸೊ ಹಾಗಾಗಿ 220 ಬೇಕೇ ಬೇಕಾಗುತ್ತೆ ಸೌತ್ ಆಫ್ರಿಕಾನ ನಾವು ಕಟ್ ಹಾಕ್ಬೇಕು ಅಂದ್ರೆ. ರೈಟ್. ಸೊ ಫೈನಲಿ ಮ್ಯಾಚ್ ಬಗ್ಗೆ ಸಾಕಷ್ಟು ಕುತೂಹಲ ಅಂತೂ ಇದೆ. ಹೇಗಿರುತ್ತೆ ನಿಮ್ಮ ಮ್ಯಾಚ್ ಇವತ್ತು? ಸಾಮಾನ್ಯವಾಗಿ ಮ್ಯಾಚ್ಗಳನ್ನು ಹೇಗೆ ನೋಡ್ತೀರಾ ಅಂತ? ಮನೇಲಿ ಫ್ರೆಂಡ್ಸ್ ಜೊತೆನಾ, ಫ್ಯಾಮಿಲಿ ಜೊತೆನಾ, ರಿಲೇಟಿವ್ಸ್ ಜೊತೆನಾ? ಇಲ್ಲ, ನಾನು ಮನೇಲಿ ಫ್ಯಾಮಿಲಿ ಜೊತೆ ನೋಡ್ತೀನಿ. ಮನೇಲಿ ಕೆಲವ್ರಿಗೆ ಅಷ್ಟಲ್ಲ, ನನ್ನ ಬ್ರದರ್ ಸ್ವಲ್ಪ ನೋಡ್ತಾರೆ. ಅದು ಬಿಟ್ಟರೆ ಬೇರೆ ಯಾರಿಗೂ ಕ್ರಿಕೆಟ್ ಅಲ್ಲಿ ಅಷ್ಟೇನು ಕ್ರೇಜ್ ಇಲ್ಲ. ಸ್ವಲ್ಪ ನಾನಂತೂ ಅದು ಎಷ್ಟೊತ್ತೇ ಆಗ್ಲಿ ಮ್ಯಾಚ್ ಮುಗಿಯೋರ್ಗು ನಾನಂತೂ ಎದ್ದೇಳಲ್ಲ. ಸೊ ಮ್ಯಾಚ್ ಮುಗಿಸ್ಕೊಂಡೆ ನಾನು ಮಲ್ಗೋದು. ಸೊ ಇವತ್ತು ಇಂಡಿಯಾ ಆಡ್ತಾ ಇದೆ. ಸೊ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಗೆದ್ದು ಬರ್ಲಿ. ರೈಟ್. ಥ್ಯಾಂಕ್ ಯು ಭೂಮಿಕಾ, ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿ ಕ್ರಿಕೆಟ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ನಮ್ಮ ಜೊತೆಗೂ ಹಂಚ್ಕೊಡ್ರಿ. ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಸೊ ಇಲ್ಲಿವರೆಗೂ ಯಾವುದೋ ಮ್ಯಾಚ್ ಸೋಲ್ದೆ ಅದ್ಭುತವಾಗಿ ಎಲ್ಲ ಪ್ಲೇಯರ್ಸ್ ಆಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ನಾಳೆನೂ ಆಡ್ತಾರೆ ಅನ್ನೋ ಭರವಸೆ ಪ್ರತಿಯೊಬ್ಬ ಭಾರತೀಯರಲ್ಲೂ ಇದೆ. ಸೊ ಎಲ್ಲರೂ ಪ್ರಾರ್ಥನೆ ಮಾಡ್ತಿದ್ದಂಗೆ ನಾಳೆ ಇಂಡಿಯಾ ಗೆಲ್ಲುತ್ತೆ. ಈ ಸಲ ಕಪ್ ನಮ್ಮದೇ. ಜೈ ಹಿಂದ್. ಖಂಡಿತ ಎಲ್ಲರೂ ನಿರೀಕ್ಷೆ ಮಾಡ್ತಿರೋದು ಭಾರತ ಕಪ್ ಗೆಲ್ಲೇಬೇಕು ಅಂತ. ನಾವು ಭಾರತದ ತಂಡ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆ ಮತ್ತು ನಮ್ಮ ತಂಡ ತುಂಬ ಅದ್ಭುತವಾದ ಬ್ಯಾಟಿಂಗ್, ಬೌಲಿಂಗ್ ಎಲ್ಲ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ನಾವು ತುಂಬ ಕಾನ್ಫಿಡೆನ್ಸ್ ಆಗಿದ್ದೀವಿ. ಸೌತ್ ಆಫ್ರಿಕಾವನ್ನು ಸೋಲಿಸಿ ನಾವು ಈ ಟೈಮ್ ಕಪ್ ಎತ್ತೀವಿ ಅಂತ ತುಂಬ ಭರವಸೆ ಇದೆ ನಮ್ಮ ದೇಶದ ಮೇಲೆ. ನಾವೆಲ್ಲ ನಮ್ಮ ದೇಶದ ಪರವಾಗಿ ಸಪೋರ್ಟ್ ಮಾಡ್ತಾ ಇದ್ದೀವಿ ಮತ್ತು ಪ್ರಾರ್ಥನೆಯನ್ನು ಖಂಡಿತ ಮಾಡೇ ಮಾಡ್ತೀವಿ. ಸರ್, ಇವಾಗವರೆಗೂ ಒಳ್ಳೆ ಪರ್ಫಾರ್ಮೆನ್ಸೇ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಮ್ಮ ಇಂಡಿಯಾ ಯಾವತ್ತಿದ್ರೂ ನಾಪಲೇ ಇರುತ್ತೆ ಆಯಿತಾ. ಇದೇ ಥರ ಪರ್ಫಾರ್ಮೆನ್ಸ್ ಕೊಟ್ಟು ಕಪ್ ಗೆದ್ಕೊಂಡು ಬಂದೇ ಬರ್ತಾರೆ. ಅದ್ರ ಬಗ್ಗೆ ಮನಮಾನೇ ಇಟ್ಕೊಂಬೇಡಿ. ಇಂಡಿಯಾ ಗೆದ್ದೇ ಗೆಲ್ತಾರೆ. ವಿರಾಟ್ ಕೊಹ್ಲಿ ಅವರೇ, ರೋಹಿತ್ ಶರ್ಮಾ ಅವರವರೇ 100% ಗೆಲ್ತೀವಿ. ಅದ್ರ ಬಗ್ಗೆ ಯಾರೂ ಡೌಟ್ ಇಟ್ಕೊಂಬೇಡಿ. ಇಂಡಿಯಾ ಅಂದಮೇಲೆ ಇಂಡಿಯಾನೇ ಅದು. ಈ ಸಲ ಕಪ್ ನಮ್ಮದೇ. ಸೊ ODIಯಲ್ಲೂ ಕಪ್ ಗೆಲ್ಲಿಲ್ಲ ನಾವು. ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತು, ಎಲ್ಲ ಗೆಲ್ಲಿದ್ವಿ. ಬಟ್ ಲಾಸ್ಟ್ ಮ್ಯಾಚ್ ಅಷ್ಟೇ ಸೋಲಿದ್ವಿ. ಏನಂದರೆ ಅವಾಗ ಕಪ್ ಗೆಲ್ಲಿಲ್ಲ, ಬಟ್ ಇವಾಗ ಕಪ್ ಖಂಡಿತ ಗೆಲ್ತೀವಿ ಅಂತ ನಮ್ಮ ಭರವಸೆ. ಸೊ ಇಂಡಿಯಾ ಇಂಡಿಯಾ ಇಂಡಿಯಾ.